ಅಣಬೆ ಸಾರಿಗೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳಿದರೆ ಈ ಒಂದು ಅಕ್ಕಿ ರೊಟ್ಟಿ ಈ ರೀತಿಯಾಗಿ ಮಾಡಿಕೊಂಡು ನೀವು ಮನೇಲಿ ತಿಂತಾ ಇದ್ದರೆ ಸೊ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ತುಂಬಾ ಚೆನ್ನಾಗಿರುತ್ತೆ. ಸೊ ಸಖತ್ ಟೇಸ್ಟಿಯಾಗಿರುತ್ತೆ. ನ್ಯಾಚುರಲ್ ಆಗಿ ಸಿಗುವಂತಹ ಈ ಒಂದು ಅಣಬೆ ವರ್ಷಕ್ಕೆ ಒಮ್ಮೆಯಾಗಿ ಸಿಗುತ್ತೆ. ಇದನ್ನು ತುಂಬ ರುಚಿಯಾಗಿರುತ್ತೆ. ಮನೆಯಲ್ಲಿ ಟ್ರೈ ಮಾಡಿ. ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇರೋರು ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಮಾಡೋ ವಿಡಿಯೋಗಳ ನೋಟಿಫಿಕೇಷನ್ ಮೊದಲು ಬಂದು ನಿಮಗೆ ತಲುಪುತ್ತೆ. ಬನ್ನಿ ಹಾಗಿದ್ರೆ ವಿಡಿಯೋವನ್ನು ಶುರು ಮಾಡೋಣ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ಪುಷ್ಪ. ನೋಡ್ತಾ ಇರ್ಬೋದು ನೋಡಿ, ಅಲ್ಲಿ ಮಶ್ರೂಮನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ನ್ಯಾಚುರಲ್ ಆಗಿ ಸಿಗುವಂತಹ ಮಶ್ರೂಮ್ ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ನೀವು ಒಟ್ಟಿಗೆ ನೀರಲ್ಲಿ ನೆನೆ ಹಾಕ್ಕೊಂಡು ವಾಶ್ ಮಾಡಬೇಡಿ. ಯಾಕೆಂತ ಹೇಳಿದರೆ ಅಲ್ಲಿ ಇರುವಂತಹ ಮಣ್ಣೆಲ್ಲ ನರಿಗೆ ಒಳಗೆ ಸೇರಿಕೊಳ್ಳುತ್ತೆ. ಹಾಗಾಗಿ ಒಂದೊಂದೇ ಬಿಡಿಬಿಡಿಯಾಗಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಒಟ್ಟಿಗೆ ನೀರನ್ನು ಹಾಕಿ ಚೆನ್ನಾಗಿ ತೊಳ್ಕೊಬೇಕು. ನೋಡಿ, ಇದು ನೀಟಾಗಿ ಇವಾಗ ರೆಡಿಯಾಗಿದೆ. ಇಲ್ಲ ಅಂತ ಹೇಳಿದರೆ ಸಣ್ಣ ಪುಟ್ಟ ಕಲ್ಲುಗಳೆಲ್ಲ ಆ ನರಿಗೆ ಒಳಗೆ ಸೇರಿಕೊಳ್ಳುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ಹೇಳಿ ನೋಡ್ತಾ ಹೋಗೋಣ. ಫಸ್ಟ್ ಒಲೆ ಮೇಲೆ ಒಂದು ಬಾಣಲಿಯನ್ನು ಇಟ್ಟು ಅದಕ್ಕೆ ಸಾಸಿವೆಯನ್ನು ಹಾಕಿದ್ದೀನಿ. ಸಾಸಿವೆ ಸಿಡಿದ ಮೇಲೆ ಈರುಳ್ಳಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊವನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇನ್ನೊಂದು ಏನಂತ ಹೇಳಿದರೆ ಸ್ನೇಹಿತರೆ, ಇದಕ್ಕೆ ನೀವು ತುಂಬ ಒಂದು ಮಸಾಲೆಯನ್ನು ಹಾಕೋದು ಬೇಡ. ಏಕೆ ಅಂತ ಹೇಳಿದರೆ ಈ ಒಂದು ಮಶ್ರೂಮಲ್ಲಿ ನ್ಯಾಚುರಲ್ ಆಗಿರೋದ್ರಿಂದ ಇದು ಒಂದು ಒಳ್ಳೆ ರೀತಿಯ ಟೇಸ್ಟ್ ಇರುತ್ತೆ. ಹಾಗಾಗಿ ನೀವು ತುಂಬ ಮಸಾಲೆಯನ್ನು ಆ್ಯಡ್ ಮಾಡಿಕೊಂಡಾಗ ಇದರಲ್ಲಿರುವಂತಹ ನ್ಯಾಚುರಲ್ ಟೇಸ್ಟ್ ನಿಮಗೆ ಸಿಗಲ್ಲ. ಹಾಗಾಗಿ ಇದನ್ನು ನೀವು ಸಿಂಪಲ್ಲಾಗಿ ಟ್ರೈ ಮಾಡಿ. ನೋಡಿ, ಇದು ನಾನು ಟೊಮ್ಯಾಟೊ ಬಾಡೋಕ್ಕೋಸ್ಕರ ಉಪ್ಪು ಮತ್ತು ಅರಿಶಿಣವನ್ನು ಹಾಕ್ಕೊಂಡಿದ್ದೆ. ಅದ್ರ ಜೊತೆಗೆ ಖಾರದ ಪುಡಿ, ಧನಿಯಾ ಪೌಡರ್, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಸೊ ನಿಮ್ಮ ಮನೇಲಿರುವಂತಹ ಜನಗಳನ್ನು ನೋಡಿಕೊಂಡು ನೀವು ಖಾರದ ಪುಡಿ ಮತ್ತು ಧನಿಯಾ ಪೌಡರ ಒಂದು ಕ್ವಾಂಟಿಟಿಯನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನು ಒಂದೊಂದು ಸ್ಪೂನನ್ನು ಹಾಕ್ಕೊಂಡಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮುಚ್ಚಳವನ್ನು ಮುಚ್ಚಿಬಿಡೋಣ. ಸೊ ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಿ ಆ ಒಂದು ಎಣ್ಣೆ ಎಲ್ಲ ಬಿಟ್ಟಿದೆ. ಇವಾಗ ನಾನು ಏನು ವಾಶ್ ಮಾಡಿಟ್ಕೊಂಡಿದೆ ಎಲ್ಲ ಮಶ್ರೂಮನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಈ ಒಂದು ಮಶ್ರೂಮ್ನ ಬೆಲೆಯನ್ನು ಕೇಳಿದರೆ ನೀವು ಖಂಡಿತವಾಗ್ಲೂ ಶಾಕ್ ಆಗ್ತೀರಾ. ಯಾಕೆ ಅಂತ ಹೇಳಿದರೆ ವರ್ಷಕ್ಕೆ ಒಮ್ಮೆ ಸಿಗುವ ಈ ಒಂದು ಮಶ್ರೂಮಿನ ಬೆಲೆ 250ರಿಂದ 500 ರೂಪಾಯಿವರೆಗೂ ಇದೆ. ಸೊ ನಾವು ಇದನ್ನು ದುಡ್ಡು ಕೊಟ್ಟು ತಂದ್ಕೊಂಡಿರೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಇದಕ್ಕೆ ನೀವು ನೀರನ್ನು ಆ್ಯಡ್ ಮಾಡೋದು ಬೇಡ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳವನ್ನು ಮುಚ್ಚಿಡಿ. ನೋಡಿ, ಅಲ್ಲಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ನೀರು ಬಿಟ್ಕೊಂಡಿದೆ ಅಂತ ಹೇಳಿ. ಈ ರೀತಿಯಾಗಿ ನೀವು ಒಂದು ಸಿಂಪಲ್ ವೇಯಲ್ಲಿ ಟ್ರೈ ಮಾಡಿದಾಗ ಇದರಲ್ಲಿರುವಂತಹ ಒಂದು ನ್ಯಾಚುರಲ್ ಏನು ಟೇಸ್ಟ್ ಇದೆ ಅದು ನಿಮಗೆ ಕಂಪ್ಲೀಟಾಗಿ ಸಿಗುತ್ತೆ. ಸೊ ಇದಕ್ಕೆ ನೀವು ಏನಾದರೂ ನಿಮಗೆ ಬೇಕು ಅಂತ ಹೇಳಿದರೆ ಅಡಿಷ್ನಲ್ ಮಸಾಲೆಗಳನ್ನು ಆ್ಯಡ್ ಮಾಡಿದಾಗ ಇದರ ಒಂದು ನ್ಯಾಚುರಲ್ ಟೇಸ್ಟ್ ಹಾಳಾಗುತ್ತೆ. ಸೊ ಹಾಗಾಗಿ ಈ ವೇಯಲ್ಲಿ ನೀವು ಟ್ರೈ ಮಾಡಿ. ಚೆನ್ನಾಗಿ ಬೇಯೋಕ್ಕೆ ಇದನ್ನ ಬಿಟ್ಬಿಡಿ. ಚೆನ್ನಾಗಿದು ಬೆಂದ ಮೇಲೆ ನೀವು ಇದನ್ನು ತಪ್ಪದೆ ನೀವು ಮಾಡಲೇಬೇಕು. ಏನಂತ ಹೇಳಿದರೆ ಮನೆಯಲ್ಲಿ ಕಬ್ಬಿಣದ ಏನಾದರೂ ಒಂದು ತುಂಡನ್ನು ಇದ್ದರೆ ಅಥವಾ ಇಲ್ಲಾಂದರೆ ಕುಡ್ಲು ಚಾಕು ಏನಾದರೂ ಇರುತ್ತಲ್ವ, ಇದನ್ನು ಕಾಯಿಸಿ ನೀವು ಅದರೊಳಗೆ ಹಾಕಬೇಕು. ಸೊ ಹಾಕಿದ ಮೇಲೆ ಅದನ್ನು ಆಗಾಗ ನೀವು ತಿರುವು ಹಾಕ್ಕೊಳ್ತಾ ಇರಿ. ಇಲ್ಲ ಅಂತ ಹೇಳಿದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಇವಾಗ ನೋಡಿ, ಬನ್ನಿ, ನಮ್ಮ ಬಿಸಿ ಬಿಸಿಯಾದ ಮಶ್ರೂಮ್ ರೊಟ್ಟಿಯ ಜೊತೆಗೆ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡೋದ್ರ ಜೊತೆಗೆ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.